ಅಲ್ಲು ಅರ್ಜುನ್ ವಿಚಾರವಾಗಿ ರಾಜಕೀಯ ಜಟಾಪಟಿ ನಡೀತಾ ಇದೆ. ಒಂದ್ ಕಡೆ ಬಿಆರ್ಎಸ್, ಇನ್ನೊಂದ್ ಕಡೆ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದೆ. ಆರೋಪಿ ರೆಡ್ಡಿ ಶ್ರೀನಿವಾಸ್ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಅಲ್ಲು ಅರ್ಜುನ್ ಅವರ ಮನೆ ಮೇಲೆ ದಾಳಿ ಮಾಡಿದವರು ಕಾಂಗ್ರೆಸ್ನವರು ಅನ್ನುವಂಥ ಆರೋಪ. ಕಾಂಗ್ರೆಸ್ ವಿರುದ್ಧವಾಗಿ ಬಿಆರ್ಎಸ್ ನಿಂದ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ರೇವಂತ್ ರೆಡ್ಡಿ ಅವರ ಜೊತೆಗೆ ಆರೋಪಿ ನಿಂತಿದ್ದಂತಹ ಫೋಟೋ ಈಗ ರಿಲೀಸ್ ಆಗಿದೆ. ಬಿಆರ್ಎಸ್ ಮುಖಂಡ ಆಗಿದ್ದಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಕೆಟಿಆರ್ ಜೊತೆ ಶ್ರೀನಿವಾಸ್ ಇರುವಂತಹ ಫೋಟೋ ಈಗ ರಿಲೀಸ್ ಆಗಿದ್ದು, ಫೋಟೋ ಬಿಡುಗಡೆ ಮಾಡಿದೆ ತೆಲಂಗಾಣ ಕಾಂಗ್ರೆಸ್. ನೋಡಿ, ಅಲ್ಲು ಅರ್ಜುನ್ ಅವರ ಮನೆ ಮೇಲೆ ದಾಳಿ ಆಗತ್ತೆ. ಒಂದಷ್ಟು ಜನ ಮನೆ ಮುಂದೆ ಇಟ್ಟಿದ್ದಂತಹ ಪಾಟ್ಗಳನ್ನ ಒಡೆದಾಕ್ತಾರೆ, ಕಾಂಪೌಂಡ್ ಏರಿ ನೋಡಿ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಈ ವಿಚಾರದಲ್ಲಿ ಈಗ ರಾಜಕೀಯ ವಿಚಾರಗಳು ಬರ್ತಾ ಇದೆ. ಅಂದ್ರೆ ಬಿಆರ್ಎಸ್ ಹಾಗೆ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪದಲ್ಲಿ ತೊಡ್ಕೊಂಡಿದೆ. ಆರೋಪಿ ಏನಿದ್ದಾರೆ ರೆಡ್ಡಿ ಶ್ರೀನಿವಾಸ್, ಆತ ಕಾಂಗ್ರೆಸ್ನವನು ಅನ್ನುವಂಥದ್ದು. ನೋಡಿ, ಒಂದ್ ಕಡೆ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ ನೀವು. ರೇವಂತ್ ರೆಡ್ಡಿ ಅವರ ಜೊತೆಗೆ ಆರೋಪಿ ನಿಂತಿರುವಂತಹ ಫೋಟೋ ಇದು. ಈಗ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಬಿಆರ್ಎಸ್ ಈಗ ಆರೋಪವನ್ನ ಮಾಡ್ತಾ ಇದೆ. ಇದೆಲ್ಲವನ್ನ ಮಾಡಿಸಿದ್ದು ಕಾಂಗ್ರೆಸ್ ಅನ್ನುವಂತಹ ಆರೋಪ. ಕೆಟಿಆರ್ ಜೊತೆ ಶ್ರೀನಿವಾಸ್ ಇರುವಂತಹ ಫೋಟೋ ಕೂಡ ರಿಲೀಸ್ ಆಗಿರೋದು. ಇದು ತೆಲಂಗಾಣ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ಫೋಟೋ. ಹಾಗಾಗಿ ಒಂದ್ ಕಡೆ ಇದು ಬಿಆರ್ಎಸ್ ಮಾಡಿಸಿರುವಂತಹ ಗಲಾಟೆ ಅನ್ನುವಂಥದ್ದು, ಇನ್ನೊಂದು ಕಡೆ ಕಾಂಗ್ರೆಸ್ ಮಾಡಿಸಿರುವಂತಹ ಗಲಾಟೆ. ಹೀಗಾಗಿ ಆರೋಪ ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಾ ಇದೆ. ನೋಡಿ, ಒಂದು ಸಿನಿಮಾ ವಿಚಾರದಲ್ಲಿ ಅಲ್ಲು ಅರ್ಜುನ್ ಅವರ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ, ಅವರು ಥಿಯೇಟರ್ಗೆ ಹೋದಂಥ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಒಬ್ಬ ಮಹಿಳೆ ಸಾವನ್ನಪ್ತಾರೆ. ಆ ವಿಚಾರದಲ್ಲಿ ನಟ ಅಲ್ಲು ಅರ್ಜುನ್ ಅವರು ಜೈಲು ಕೂಡ ಹೋಗ್ತಾರೆ, ನಂತರ ಜಾಮೀನಿನ ಮೇಲೆ ಹೊರಗಡೆನೂ ಬರ್ತಾರೆ. ಅದಾದ ನಂತರದಲ್ಲಿ ಈ ರೀತಿಯ ಗಲಾಟೆಗಳು, ಗದ್ದಲಗಳು, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ನೋಡ್ತಾ ಇದ್ದೀರಿ, ಒಂದ್ ಕಡೆ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಒಂದು ಭಾಗದಲ್ಲಿ ಇರುವಂತದ್ದು ರೇವಂತ್ ರೆಡ್ಡಿ ಅವರ ಜೊತೆಗೆ ಆರೋಪಿ ನಿಂತಿರುವಂತಹ ಫೋಟೋವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಇನ್ನೊಂದ್ ಕಡೆ ಕೆಟಿಆರ್ ಜೊತೆಯಲ್ಲಿ ಶ್ರೀನಿವಾಸ್ ಇರುವಂತಹ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಒಂದ್ ಕಡೆ ಇದು ಬಿಆರ್ಎಸ್ ಮಾಡಿರುವಂತಹ ಗಲಾಟೆ ಅಂತ, ಇನ್ನೊಂದ್ ಕಡೆ ಕಾಂಗ್ರೆಸ್ ಮಾಡಿರುವಂತಹ ಗಲಾಟೆ ಅಂತ ಆರೋಪ ಪ್ರತ್ಯಾರೋಪಗಳು ಗಂಭೀರವಾಗಿ ಕೇಳಿ ಬರ್ತಾ ಇದೆ.